ಅರೆ ವಾ, ಒಳ್ಳೆ ಮೊಟ್ಟೆ ಇದೆ. ಹಾ, ಇದು ನಿನ್ಗೆ. ಬೇಗ ಇದನ್ನ ತಿನ್ಬಿಡು. ಆಮೇಲೆ ಕಾಲು ಕೂಡ ಆ ಮೊಟ್ಟೆನ ಬೇಗ ತಿನ್ಬಿಡುತ್ತೆ. ವಾವ್, ಚೆನ್ನಾಗಿತ್ತು. ಇನ್ನೊಮ್ಮೆ ಯಾವಾಗ ಸಿಗುತ್ತೆ ನಂಗೆ ಹೀಗೆ? ಸರಿ ಸರಿ, ಇನ್ನೊಂದು ಮೊಟ್ಟೆ ಇಟ್ಟಿದ ತಕ್ಷಣ ನಾನು ನಿನ್ಗೆ ಹೇಳ್ತೀನಿ. ಹಂಗಂತ ಹೇಳಿದ ತಕ್ಷಣ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಒಂದು ಕಾಡಲ್ಲಿ ಟೀನು ಪಕ್ಷಿ ಮತ್ತು ಚಿಂಕಿ ಪಕ್ಷಿ ವಾಸಿಸುತ್ತಿತ್ತು. ಇಬ್ಬರ ಗೂಡು ಎದುರು ಬದರಿಗೆ ಇತ್ತು. ಆದ್ರೆ ಕೂಡ ಚಿಂಕಿ ಪಕ್ಷಿ ಟೀನು ಪಕ್ಷಿ ಹತ್ರ ಒಂದ್ ಮಾತು ಕೂಡ ಆಡ್ತಿರ್ಲಿಲ್ಲ. ಒಂದಿನ ಚಿಂಕಿ ಪಕ್ಷಿ ಒಂದು ಮೊಟ್ಟೆ ಇಡುತ್ತೆ. ಟೀನು ಪಕ್ಷಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಅರೆ ದೇವ್ರೆ, ಈ ಮೊಟ್ಟೆ ಹತ್ರ ಕುತ್ಕೊಂಡ್ ತುಂಬಾ ಹೊತ್ತಾಗ್ತಿದೆ. ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ಬೇಕು ಅಂತ ಅನ್ಸ್ತಿದೆ. ಆಗದು ಅಲ್ಲಿಂದ ಹಾರ್ಕೊಂಡು ಹೋಗೋಣ ಅಂತ ಇರುತ್ತೆ. ಆ ಸಮಯದಲ್ಲಿ ಟೀನು ಹೀಗಂತ ಹೇಳುತ್ತೆ. ಅರೆ ಚಿಂಕಿ ಪಕ್ಷಿ, ನಿನ್ನ ಮೊಟ್ಟೆಯನ್ನು ಗೂಡಲ್ ಬಿಟ್ಬಿಟ್ಟು ಹೆಂಗ್ ಹೋಗಕ್ಕಾಗುತ್ತೆ ನಿನ್ ಕೈಯಲ್ಲಿ? ಅದಕ್ಕೇನಾದ್ರೂ ಅಪಾಯ ಆದ್ರೆ? ನೀನೇನು ನನ್ಗೆ ಬುದ್ಧಿ ಹೇಳಕ್ ಬರ್ಬೇಡ. ಏನ್ ಮಾಡ್ಬೇಕು, ಹೆಂಗ್ ನೋಡ್ಕೋಬೇಕಂತ ನನಗ್ ಗೊತ್ತು. ನಾನು 10 ನಿಮಿಷದಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಮೊಟ್ಟೆಗೇನು ರೆಕ್ಕೆ ಇದೆಯಾ ಹೋಗಕ್ಕೆ? ಹಂಗಂತ ಹೇಳ್ಬಿಟ್ಟು ಚಿಂಕಿ ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ. ಸರಿ ಆಯ್ತು ಬಿಡು, ನಾನ್ ನೋಡ್ಕೋತೀನಿ ಮೊಟ್ಟೆನ. ಇದಕ್ಕೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅದೇ ಸಮಯದಲ್ಲಿ ಒಂದು ಪಾರಿವಾಳ ಅಲ್ಲಿಗೆ ಬರುತ್ತೆ. ಟೀನು ಟೀನು, ಈಗ ಬೇಗ ಬಾ. ಮೀನು ನಿನ್ನ ಕರಿತಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಇನ್ನೊಮ್ಮೆ ನೋವಾಗ್ತಿದೆ. ಅರೆ, ಇದರ ಹೊಟ್ಟೆ ನೋವು ಹೋಗೋದೇ ಇಲ್ಲ. 2-3 ದಿನದಲ್ಲಿ ಮತ್ತೆ ಬರುತ್ತೆ. ಹಂಗಂತ ಹೇಳಿ ಪಾರಿವಾಳ ಹತ್ರ ಹೇಳುತ್ತೆ. ಸರಿ ಆಯ್ತು, ಬರ್ತೀನಿ. ನೀಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಮೂಲಿಕೆಗಳನ್ನ ಕಿತ್ಕೊಂಡು ಮಿನ್ನು ಬಳಿ ಹೋಗೋಣ. ಟೀನು ಪಕ್ಷಿ ಮೂನು ಪಾರಿವಾಳ ಜೊತೆ ಅಲ್ಲಿಂದ ಹೋಗ್ಬಿಡುತ್ತೆ. ಈಗ ಮೊಟ್ಟೆ ಮಾತ್ರ ಗೂಡಲ್ಲಿತ್ತು. ಟೀನುಗೆ ಆ ಮೊಟ್ಟೆ ಬಗ್ಗೆನೇ ಯೋಚನೆ ಆಗ್ಬಿಟ್ಟಿತ್ತು. ಅದು ಬೇಗ ಮಿನ್ನುಗೆ ಕೊಡ್ಬೇಕಾಗಿರೋ ಔಷಧಿ ಕೊಟ್ಬಿಟ್ಟು ಅಲ್ಲಿಂದ ಹಾರಿಕೊಂಡು ಅದರ ಗೂಡತ್ರ ಬಂದ್ಬಿಡುತ್ತೆ. ಅಲ್ಲೋಗಿ ಅದು ನೋಡುತ್ತೆ, ಚಿಂಕಿ ಪಕ್ಷಿಯ ಗೂಡಲ್ಲಿ ಪಾಪ ಮೊಟ್ಟೆನೇ ಇರೋದಿಲ್ಲ. ಅದು ಶಾಕ್ ಆಗ್ಬಿಡುತ್ತೆ. ಅರೆ, ಈ ಮೊಟ್ಟೆ ಎಲ್ಲೋಗ್ಬಿಡ್ತು? ಈ ಗೂಡಲ್ಲ ಅಲ್ವಾ ಇತ್ತು? ಅದೇ ಸಮಯದಲ್ಲಿ ಚಿಂಕಿ ಅಲ್ಲಿಗೆ ಬರುತ್ತೆ. ಅದು ನೋಡುತ್ತೆ, ಅಲ್ಲಿ ಅದರ ಮೊಟ್ಟೆ ಇರೋದಿಲ್ಲ. ಅದೇ ಸಮಯದಲ್ಲಿ ಟೀನು ಕೂಡ ಅದರ ಗೂಡಿನ ಪಕ್ಕನೇ ಕುತ್ಕೊಂಡಿರುತ್ತೆ. ನೀನು ನನ್ನ ಮೊಟ್ಟೆನ ಏನ್ ಮಾಡ್ದೆ? ಎಲ್ಲಿ ಮಾಯ ಮಾಡ್ದೆ? ನಾನ್ ಯಾಕದನ್ನ ಮಾಯ ಮಾಡ್ಲಿ? ಅದಿಲ್ಲ ಅಂತ ನೋಡಿ ನನ್ಗೆ ಶಾಕ್ ಆಗಿದೆ. ನಿನ್ನ ಗೂಡಿನ ಬಳಿ ಕೂತಿದ್ದೆ, ಇವಾಗ ನೋಡಿದ್ರೆ ನನ್ನ ಗೂಡಿನ ಬಳಿ ಇದೆಯಾ? ನೀನೇ ಏನೋ ಮಾಡಿರ್ತೀಯಾ? ಅವರಿಬ್ರು ಜಗಳ ಮಾಡಕ್ ಶುರು ಮಾಡ್ತಾರೆ. ಟೀನು ಎಷ್ಟೋ ಅರ್ಥ ಮಾಡಿಸುತ್ತೆ, ಆದ್ರೂ ಕೂಡ ಚಿಂಕು ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಯಾರಾಗೇ ಇರ್ಲಿಲ್ಲ. ಟೀನುನ ಒಂದು ಶತ್ರು ತರ ನೋಡಕ್ ಶುರು ಮಾಡುತ್ತೆ. ಸ್ವಲ್ಪ ದಿನದ ನಂತರ ಟೀನು ಕೂಡ ಒಂದು ಮೊಟ್ಟೆ ಇಡುತ್ತೆ. ಅದನ್ನ ನೋಡಿ ಚಿಂಕಿ ಪಕ್ಷಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗ್ಬಿಟ್ಟಿರುತ್ತೆ. ಸ್ವಲ್ಪ ದಿನ ಆದ ನಂತರ ಟೀನು ಬಳಿ ಮತ್ತೆ ಪಾರಿವಾಳ ಬರುತ್ತೆ. ಟೀನು ಟೀನು, ನನ್ ಜೊತೆಗ್ ಬಾ ಈಗ. ಏನಾಯ್ತು? ಮತ್ತೆ ಮೀನುಗೇನಾದ್ರೂ ಆಯ್ತಾ? ಮೀನುಗೇನು ಆಗಿಲ್ಲ. ನನ್ನ ಹೆಂಡತಿಯ ರೆಕ್ಕೆಗೆ ತಾಗಿದೆ, ತುಂಬಾ ನೋಯ್ತಿದೆ. ಆದ್ರೆ ನನ್ನ ಗೂಡಲ್ಲಿ ನಾನು ಮೊಟ್ಟೆ ಇಟ್ಟಿದ್ದೀನಿ. ಯಾರನ್ನ ನಂಬಿ ನಾನು ಇಲ್ಲಿ ಬಿಟ್ಬಿಟ್ ಬರಕ್ಕಾಗತ್ತೆ ಹೇಳು? ಅರೆ ನೋಡು, ಚಿಂಕು ಇಲ್ಲೇ ಕುತ್ಕೊಂಡಿದ್ದಾಳಲ್ಲ, ಅವಳು ನೋಡ್ಕೊಳ್ತಾಳೆ. ಚಿಂಕಿ ಹತ್ರ ಹೇಳೋದಕ್ಕೆ ಟೀನುಗೆ ಧೈರ್ಯನೇ ಇರ್ಲಿಲ್ಲ. ಆದ್ರೆ ಸೋನು ಪಾರಿವಾಳ ಮಾತ್ರ ವಿಷಯ ಎಲ್ಲ ಹೇಳುತ್ತೆ. ಸರಿ ಆಯ್ತು, ನೀವು ಬರೋವರೆಗೂ ನಾನು ಮೊಟ್ಟೆನ ನೋಡ್ಕೋತೀನಿ, ಆಯ್ತಾ? ಹಂಗಂತ ಹೇಳಿದ ತಕ್ಷಣ ಟೀನು ಚಿಂಕಿಗೆ ಧನ್ಯವಾದ ಹೇಳುತ್ತೆ. ಮತ್ತೆ ಸೋನು ಪಾರಿವಾಳದ ಜೊತೆ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ನನ್ನ ಮೊಟ್ಟೆನೇ ಇದು ಮಾಯ ಮಾಡ್ಬಿಡ್ತು. ಈಗ ಇದರ ಮೊಟ್ಟೆಯನ್ನ ನಾನು ಬಿಡ್ಲೇಬಾರ್ದು. ಚಿಂಕಿ ಹಂಗಂತ ಅನ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಕಾಲು ಹದ್ದನ್ನ ಅಲ್ಲಿಗೆ ಕರ್ಕೊಂಬರುತ್ತೆ. ಅರೆ ವಾ, ಒಳ್ಳೆ ಮೊಟ್ಟೆ ಇದೆ. ಹಾ, ಇದು ನಿನ್ಗೆ. ಬೇಗ ಇದನ್ನ ತಿನ್ಬಿಡು. ಆಮೇಲೆ ಕಾಲು ಕೂಡ ಆ ಮೊಟ್ಟೆನ ಬೇಗ ತಿನ್ಬಿಡುತ್ತೆ. ವಾವ್, ಚೆನ್ನಾಗಿತ್ತು. ಇನ್ನೊಮ್ಮೆ ಯಾವಾಗ ಸಿಗುತ್ತೆ ನಂಗೆ ಹೀಗೆ? ಸರಿ ಸರಿ, ಇನ್ನೊಂದು ಮೊಟ್ಟೆ ಇಟ್ಟಿದ ತಕ್ಷಣ ನಾನು ನಿನ್ಗೆ ಹೇಳ್ತೀನಿ. ಹಂಗಂತ ಹೇಳಿದ ತಕ್ಷಣ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಟೀನು ಮನೆಗ್ ಬಂದು ನೋಡುತ್ತೆ. ಅಲ್ಲಿ ಮೊಟ್ಟೆ ಇಲ್ದಿರೋದನ್ನ ನೋಡಿ ಶಾಕ್ ಆಗತ್ತೆ. ಅದಕ್ಕೆ ಮನಸ್ಸು ತುಂಬಾನೇ ಕಷ್ಟ ಆಗುತ್ತೆ. ನನ್ನ ಮೊಟ್ಟೆ ಇಲ್ಲಿ ಚಿಂಕಿ, ನೀನೇ ಅಲ್ವಾ ಅದನ್ನ ನೋಡ್ಕೋತಿದ್ದು? ನಾನು ಕಾಪಾಡ್ಲಿಕ್ಕೆ ತುಂಬಾ ಟ್ರೈ ಮಾಡ್ದೆ, ಆದ್ರೆ ಕಾಲು ಹದ್ದು ಮಾತ್ರ ಬೇಗ ಬೇಗ ಆ ಮೊಟ್ಟೆಯನ್ನ ತಿನ್ಬಿಟ್ಟ. ಅದನ್ನ ಕೇಳಿ ಟೀನು ಪಕ್ಷಿ ಪಾಪ ಅಳೋದಕ್ಕೆ ಶುರು ಮಾಡುತ್ತೆ. ಅದು ಮನಸ್ಸಿಗೆ ತುಂಬಾನೇ ಹರ್ಟ್ ಆಗಿರುತ್ತೆ. ಅದನ್ನ ನೋಡಿ ಚಿಂಕಿ ಸಂತೋಷ ಪಡುತ್ತೆ. ಟೀನು ಪಾಪ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಮತ್ತೆ ಅದು ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಮಾರನೇ ದಿನ ಚಿಂಕಿ ಒಂದು ಮೊಟ್ಟೆಯನ್ನು ಇಡುತ್ತೆ. ಮತ್ತೆ ಅದನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈ ಸಲ ನಾನು ನನ್ನ ಮೊಟ್ಟೆನ ಚೆನ್ನಾಗಿ ನೋಡ್ಕೋತೀನಿ.
ನಾನು ಇದನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಖಂಡಿತವಾಗ್ಲು. ಚಿಂಕಿ ಪಕ್ಷಿಯ ಗೂಡಲ್ಲಿ ಮೊಟ್ಟೆಯನ್ನು ನೋಡಿದ ಟೀನು ಪಕ್ಷಿಗೆ ಅದರ ಮೊಟ್ಟೆ ಜ್ಞಾಪಕ ಬರುತ್ತೆ. ಆದ್ರೂ ಕೂಡ ಅದು ಚಿಂಕಿ ಪಕ್ಷಿಯ ಬಗ್ಗೆ ಯೋಚನೆ ಮಾಡಿ ತುಂಬಾ ಸಂತೋಷ ಪಡುತ್ತೆ. ಅದೇ ದಿನ ಸಾಯಂಕಾಲ ಕಾಲು ಹದ್ದು ಅದರ ಗೂಡಿನ ಬಳಿ ಬರುತ್ತೆ. ಚಿಂಕಿ, ನಿನ್ನ ಗೂಡಲ್ಲಿ ಮೊಟ್ಟೆ ಇದೆ, ನೀನ್ ನನ್ನನ್ ಕರೀಲೇ ಇಲ್ಲ, ಏನೀಗ ಆ? ನಿನ್ಗೇನಾದ್ರೂ ಕೊಬ್ಬ? ಇದು ನನ್ನ ಮೊಟ್ಟೆ ತಿನ್ನೋದಕ್ಕೆ ನಾನ್ ಹೆಂಗ್ ಒಪ್ಕೋತೀನಿ? ನೀನ್ ನಂಗೆ ಹೇಳಿದ್ದೆ ಬೇಗ ಊಟ ಕೊಡ್ತೀಯಾ ಅಂತ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಅಗತ್ ಹೇಳಿ ಅದು ಆ ಮೊಟ್ಟೆಯನ್ನು ತಿನ್ನೋದಕ್ಕೆ ಹೋಗುತ್ತೆ. ಆಗ ಚಿಂಕಿ ಪಕ್ಷಿ ಅದರ ಮೊಟ್ಟೆಯನ್ನು ಕಾಪಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಹೋಗಾಚೆ. ನನ್ಗೇನಾದ್ರೂ ಪರವಾಗಿಲ್ಲ, ನನ್ನ ಮೊಟ್ಟೆಯನ್ನು ನೀನು ತಿನ್ನೋದಕ್ಕೆ ನಾನು ಖಂಡಿತ ಬಿಡೋದೇ ಇಲ್ಲ. ಪಾಪ ಅದಕ್ಕೆ ತುಂಬಾನೇ ನೋವಾಗ್ತಿರುತ್ತೆ. ಆದ್ರೂ ಕೂಡ ಮೊಟ್ಟೆಯನ್ನು ಕಾಪಾಡ್ಬೇಕಂತ ಅದು ಪ್ರಯತ್ನ ಪಡುತ್ತೆ. ಆಗ ಟೀನು ಪಕ್ಷಿ ಪಾರಿವಾಳದ ಜೊತೆ ಅಲ್ಲಿಗೆ ಬಂದ್ಬಿಡುತ್ತೆ. ದುಷ್ಟ, ಇವತ್ತು ನಾನು ನಿನ್ಗೆ ಬುದ್ಧಿ ಕಲಿಸ್ತೀನಿ. ಮೂವರು ಸೇರ್ಕೊಂಡು ಆ ಹದ್ದನ್ನ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಸ್ವಲ್ಪತ್ತಲ್ಲೇ ಕಾಲು ಹದ್ದು ತುಂಬಾನೇ ಟಯರ್ಡ್ ಆಗ್ಬಿಡುತ್ತೆ. ಅರೆ, 3 ಜನ ಸೇರ್ಕೊಂಡು ಹೊಡಿತಾ ಇದ್ದೀರಾ, ನೋಡ್ಕೊಳ್ತೀನಿ, ಬಿಡಲ್ಲ ನಿಮ್ಮನ್ನ. ಹಂಗಂತ ಹೇಳಿ ಆ ಹದ್ದು ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ. ಚಿಂಕಿ ಪಕ್ಷಿ, ನೀನ್ ಚೆನ್ನಾಗಿದ್ಯಾ ಅಲ್ವಾ? ನೀನೇನ್ ಯೋಚನೆ ಮಾಡ್ಬೇಡ, ನಾನಿರೋವರೆಗೂ ನಿನ್ನ ಮೊಟ್ಟೆಗೆ ಏನು ಆಗಕ್ಕೆ ಬಿಡೋದಿಲ್ಲ. ಅದನ್ನ ಕೇಳಿ ಚಿಂಕಿಗೆ ಅದು ಮಾಡಿ ತಪ್ಪು ಅಂತ ಅರ್ಥ ಆಗತ್ತೆ. ಅಳ್ತಾ ಅಳ್ತಾ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತೆ. ಅದನ್ನ ಕೇಳಿ ಟೀನುಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನೀನು ನನ್ನ ಮೊಟ್ಟೆಯನ್ನು ನಿನ್ನ ಕಣ್ಣು ಮುಂದೆನೆ ನಾಶ ಮಾಡಿಸ್ದೆ, ಆದ್ರೆ ನಾನು ನಿನ್ನ ಮೊಟ್ಟೆಯನ್ನು ಕಾಪಾಡಕ್ ಬಂದೆ. ಅದೇ ನಿನ್ಗೂ ನನಗೂ ಇರುವ ವ್ಯತ್ಯಾಸ. ಹಂಗಂತೇಳಿ ಟೀನು ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಚಿಂಕಿ ಪಕ್ಷಿಯ ಹುಣ್ಣಿನ ಮೇಲೆ ಹಚ್ಚೋದಕ್ಕಂತ ಔಷಧಿ ತಗೊಂಡ್ ಬರುತ್ತೆ. ಸ್ವಲ್ಪ ದಿನದ ನಂತರ ಟೀನು ಕೂಡ ಒಂದು ಮೊಟ್ಟೆಯನ್ನು ಇಡುತ್ತೆ. ಚಿಂಕಿ ಈಗ ಟೀನು ಹತ್ರ ಕ್ಷಮಾಪಣೆ ಕೇಳುತ್ತೆ. ಈಗ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಟೀನು ಪಕ್ಷಿ ಎಲ್ಲಾದ್ರೂ ಹೋದ್ರೆ ಚಿಂಕಿ ಪಕ್ಷಿ ಅವರಿಬ್ಬರ ಮೊಟ್ಟೆಯನ್ನು ನೋಡ್ಕೋತಾ ಇತ್ತು. ಚಿಂಕಿ ಎಲ್ಲಾದ್ರೂ ಹೋದ್ರೆ ಟೀನು ಪಕ್ಷಿ ಅವರಿಬ್ಬರ ಮೊಟ್ಟೆಯನ್ನು ನೋಡ್ಕೋತಿತ್ತು. ಸ್ವಲ್ಪ ದಿನದ ನಂತರ ಅವರಿಬ್ಬರ ಮೊಟ್ಟೆಯಿಂದ ಮಗು ಆಚೆ ಬರುತ್ತೆ. ಆಮೇಲೆ ಅವರಿಬ್ಬರ ಜೀವನ ತುಂಬಾ ಸಂತೋಷವಾಗಿ ಸಾಗುತ್ತೆ. ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ. ಜಾದೂಯಿ ಸೇಬದು. ತಕೊಂಡೋಗಿ ಅದರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ. ಈ ಕತೆ ಸೀಮಾಪುರ್ ಹಳ್ಳಿಯದು. ಅಲ್ಲಿ ತುಂಬಾ ಪಕ್ಷಿಗಳು ತುಂಬಾ ವರ್ಷ ಕಾಲದಿಂದ ಆ ಕಾಡಲ್ಲಿ ಇರ್ತಿತ್ತು. ಅಲ್ಲಿ ಒಂದ್ ಗಿಳಿರಾಜನೂ ಇತ್ತು. ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ಗಿಳಿರಾಜ ಎಲ್ಲಾ ಪಕ್ಷಿಗಳಿಗೂ ಕಡಿಮೆ ಊಟನ ಕೊಡ್ತಿತ್ತು. ಅದನ್ನಿಟ್ಕೊಂಡು ಒಂದ್ ದಿವ್ಸ ಫುಲ್ಲು ತಿನ್ಬೇಕಾಗಿತ್ತು. ಆದ್ರೆ ಈ ವಿಷಯ ಆ ಪಕ್ಷಿಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರ ರಾಜಾನೇ ಅವ್ರ ಊಟ ಎಲ್ಲ ತಿಂತಿದ್ದಾರೆ ಅಂತ ಇವರೆಲ್ಲ ಯೋಚನೆ ಮಾಡ್ತಿದ್ರು. ಈ ತರ ಯೋಚನೆ ಮಾಡಿ ಅವ್ರು ತುಂಬಾ ದುಃಖ ಪಡ್ತಿದ್ರು. ಇದರಿಂದ ಆ ರಾಜನ ಒಳ್ಳೆ ಗುಣಗಳನ್ನು ಇವ್ರು ನೋಡ್ಲಿಲ್ಲ. ಅವ್ರ ರಾಜ ತುಂಬಾನೇ ಕೆಟ್ಟವರು ಅಂತ ಇವರೆಲ್ಲ ಅನ್ಕೊಂಡಿದ್ರು. ಯಾಕಂದ್ರೆ ಆ ರಾಜ ಅವ್ರೆಲ್ಲಾರ್ಗೂ ಸ್ವಲ್ಪ ಆಹಾರನ ಕೊಟ್ಟು ಅದನ್ನೇ ತಿನ್ಬೇಕು ಅಂತ ಹೇಳ್ತಿದ್ರು. ಒಂದೆರಡು ಪಕ್ಷಿಗಳು ತುಂಬಾ ತುಂಟತನ ಮಾಡಿ ಬೇರೆ ಪಕ್ಷಿಗಳ ಆಹಾರವನ್ನು ತಗೊಂಡು ಹೋಗ್ತಿತ್ತು. ಅಲ್ಲಿ 2 ಹದ್ದೂನೂ ಇತ್ತು. ಅವ್ರು ಕೊಟ್ಟಿರೋ ಊಟನೂ ತಿಂದು ಬೇರೆ ಅವ್ರದ್ದು ತಗೋತಿದ್ರು. ಹದ್ದಣ್ಣ, ನಡಿ, ಯಾರದಾದ್ರೂ ತಿಂಡಿ ತಕೊಂಬರೋಣ. ನಮ್ಮ ಹತ್ರ ಇರೋ ಇಷ್ಟ ತಿಂಡಿಯಿಂದ ನಮ್ಮ ಹೊಟ್ಟೆ ಎಲ್ಲಿ ತುಂಬುತ್ತೆ? ಹಾ ಸರಿ, ಈಗ ಹೋಗೋಣ. ಯಾರ್ದಾದ್ರೂ ತಿಂಡಿ ಕದ್ಕೊಂಡ್ ತರೋಣ, ಮತ್ತೆ ನಮ್ಮ ಹೊಟ್ಟೆ ತುಂಬೋಣ. ಆಮೇಲೆ ಒಂದ್ ಹದ್ದು ಪಾರಿವಾಳದ ಹತ್ರ ಹೋಗುತ್ತೆ. ಅರೆಯೋ ಪಾರಿವಾಳ, ನನ್ನ ತಮ್ಮನ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದೆ. ಔಷಧಿಗೂ ಮೊದಲು ಅವನೇನಾದ್ರೂ ತಿನ್ಬೇಕಾಗುತ್ತೆ. ನಮ್ಮ ಆಹಾರ ಬೆಳಿಗ್ಗೆನೆ ಖಾಲಿ ಆಯ್ತು. ನೀವು ನಿಮ್ಮ ಆಹಾರ ಕೊಡ್ತೀರಾ? ನಂತರ ನನ್ನ ಆಹಾರದಿಂದ ನಿಮಗೆ ಕೊಡ್ತೀನಿ. ಏನು ಪರವಾಗಿಲ್ಲ, ತಕೊಳ್ಳಿ, ಇದನ್ನ ತಕೊಂಡೋಗಿ ಮತ್ತೊಂದು ಗಿಡಗೊನಿಗೆ ತಿನ್ಸಿ. ಅರೆ ವಾ, ನಾನಂತೂ ಇವನನ್ನ ಸುಲಭವಾಗಿ ಮೂರ್ಖ ಮಾಡಿದೆ. ಸಖತ್ತಾಗಿದೆ. ನಾನೀ ಆಹಾರನ ನನ್ನ ತಮ್ಮನೊಟ್ಟಿಗೆ ತಿಂತೇನೆ. ತಮ್ಮ, ನೋಡು, ನಾನು ಆ ಪಾರಿವಾಳನ ಹೇಗೆ ಮೂರ್ಖ ಮಾಡಿ ಈ ಆಹಾರ ತಂದಿದ್ದೀನಿ ನೋಡು. ನಮ್ಮಿಬ್ಬರ ಹೊಟ್ಟೆ ಇದರಿಂದ ತುಂಬಿ ಹೋಗುತ್ತೆ. ಅಣ್ಣ, ಏನೋ ನಿನ್ನ ಮಹಿಮೆ. ಸರಿ, ಈಗ ತಿಂಡಿ ತಿನ್ನೋಣ.
ಹದ್ದು ಈ ತರಾನೇ ಕಾಡಲ್ಲಿರೋ ಬೇರೆ ಪಕ್ಷಿಗಳನ್ನ ಏಮಾರಿಸ್ತಿತ್ತು. ಏನಾದ್ರೂ ಒಂದ್ ಸುಳ್ಳು ಕಥೆನ ಹೇಳಿ ಬೇರೆ ಪಕ್ಷಿಗಳ ಆಹಾರನ ತಗೊಂಡ್ಬಂದ್ಬಿಡ್ತಿತ್ತು. ಆಮೇಲೆ ಈ ವಿಷಯ ಹಾಗೆ ದೊಡ್ಡದಾಗಿ ಎಲ್ಲಾ ಪಕ್ಷಿಗಳಿಗೂ ಇವ್ರು ಏಮಾರ್ಸೋ ವಿಷಯ ಗೊತ್ತಾದ್ಮೇಲೆ ಎಲ್ಲಾ ಪಕ್ಷಿಗಳು ಒಟ್ಟಿಗೆ ಹೋಗಿ ಗಿಳಿರಾಜ ಹತ್ರ ಆ ಹದ್ದು ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಗಿಳಿರಾಜ ಅವ್ರನ್ನ ಗುಹೆ ಒಳಗ್ ಕೂಡಾಕ್ಬೇಕು ಅಂತ ಆದೇಶ ನೀಡ್ತಾರೆ. ಆಮೇಲೆ ಅವರಿಗೆ ಊಟನೂ ಕೊಡಬಾರ್ದಂತಿದ್ರು. ಅವರಿಗೆ ಆಕಾಶದಲ್ಲಿ ಹಾರಕ್ಕೂ ಅನುಮತಿ ಇರ್ಲಿಲ್ಲ. ಗಿಳಿರಾಜ ಅವರಿಗೆ ತುಂಬಾ ಕೆಟ್ಟ ಶಿಕ್ಷೆನ ಕೊಟ್ಟಿದ್ರು. ಅಲ್ಲಿ ಇನ್ನೊಂದ್ ಕಡೆ ಬೋನಿ ಗುಬ್ಬಚ್ಚಿ ತುಂಬಾ ಕಷ್ಟಪಟ್ಟು ಕೆಲ್ಸ ಮಾಡಿ ಅದರ ಆಹಾರ ತಿಂತಿತ್ತು. ಆಹಾರ ಕಡಿಮೆ ಸಿಗೋದ್ರಿಂದ ತನ್ನ ಮಕ್ಕಳಿಗೋಸ್ಕರ ಆಹಾರನ ಅಲ್ಲಿ ಇಲ್ಲಿ ಅಂತ ಹುಡುಕ್ತಿತ್ತು. ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕನ್ನೋದಕ್ಕೋಸ್ಕರ. ಒಂದ್ ದಿವಸ ಬೋನಿ ಗುಬ್ಬಚ್ಚಿ ಆಹಾರ ಹುಡುಕೊಂಡು ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ ಆ ಕಾಡಲ್ಲಿರೋ ಒಂದು ಮರದ ಕೊಂಬೆ ಒಡೆದ್ ಹೋಗಿ ನೇತಾಡ್ತಿತ್ತು. ಆದ್ದರಿಂದ ಆ ಮರ ಅಳ್ತಿತ್ತು. ಅರೆ ಮರ ಅಣ್ಣ, ನಿಮ್ಗೆ ಏನಾಯ್ತು? ನೀವ್ ಯಾಕೆ ಅಳ್ತಿದ್ದೀರಾ? ಬೋನಿ, ಸಹಾಯ ಮಾಡು. ನನ್ನ ಕೊಂಬೆ ಅರ್ಧ ಮುರಿದೋಗಿದೆ ಮತ್ತೆ ನೇತಾಡ್ತಾ ಇದೆ. ಅದ್ರಿಂದ ನಂಗೆ ತುಂಬಾ ನೋವಾಗ್ತಾ ಇದೆ. ನೀವದನ್ನ ದಯವಿಟ್ಟು ತೆಗೆದ್ಬಿಡಿ. ಅದ್ರಿಂದ ನನ್ನ ನೋವು ನಿಂತೋಗುತ್ತೆ. ಬೋನಿ ಗುಬ್ಬಚ್ಚಿ ಆ ಕೊಂಬನ್ನ ಒಡೆದು ಬಿಸಾಕತ್ತೆ. ಆ ನೀವು ಸಹಾಯ ಮಾಡಿದ್ರಿ. ನಿಮ್ಗೆ ಯಾವಾಗಾದ್ರೂ ಮುಂದೆ ಸಹಾಯ ಬೇಕು ಅಂದ್ರೆ ನನ್ನ ಹತ್ರ ಬಂದ್ಬಿಡಿ. ನೀವು ಖಂಡಿತ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಮರ ಅಣ್ಣ, ನಾನ್ ನಿಮ್ಗೆ ಏನಂತ ಹೇಳಿ? ಗಿಳಿರಾಜ ನಮ್ಗೆ ಆಹಾರನ ಕಡಿಮೆ ಕೊಡ್ತಾರೆ. ಅದರಿಂದ ಮಾತ್ರ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ್ಸಕ್ ಆಗ್ತಿಲ್ಲ. ಅದ್ರಿಂದಾನೇ ಕಾಡಲ್ಲಿ ಆಹಾರ ಹುಡುಕ್ತಿದ್ದೀನಿ, ಆದ್ರೂ ನನ್ಗೆ ಆಹಾರ ಸಿಗ್ತಿಲ್ಲ. ಆಹಾರದ ಚಿಂತೆ ನೀವು ಮಾಡಬೇಡಿ ಬೋನಿ ಅಕ್ಕಿ. ನಾನೊಂದು ನಿಮಗೆ ವಸ್ತು ಕೊಡ್ತೀನಿ. ಅದ್ರಿಂದ ನಿಮ್ಮ ತಿಂಡಿಯ ಸಮಸ್ಯೆ ಇದೆಯಲ್ಲ ಅದು ನಿಂತೋಗುತ್ತೆ. ಮರ ಅಣ್ಣ ಹೇಳಿ, ಅದ್ ಏನು? ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ. ಜಾದೂಯಿ ಸೇಬದು. ತಕೊಂಡೋಗಿ ಅದನ್ನ. ಅದ್ರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ. ಅರೆ ವಾ, ಇದು ತುಂಬಾನೇ ಒಳ್ಳೆ ವಿಷಯ. ನಾನ್ ಇವಾಗ್ಲೇ ಅದನ್ನ ತಗೋತೀನಿ. ತಕೊಂಡೋಗಿ ಅದನ್ನ ಬಳಸೋಕೆ ನೀವು ಹೀಗೆ ಹೇಳಬೇಕು: ಛೂಮಂತರ್ ಛೂಮಂತರ್, ತರರಂ ಪಂ ಪಂ ತರರಂ ಪಂ ಪಂ. ಅದ್ರಿಂದ ಆ ಜಾದೂಯಿ ಸೇಬು ಮಾತಾಡುತ್ತೆ. ನೀವೇನೇ ಕೇಳಿದ್ರು ಕೂಡ ಅದು ನಿಮ್ಗೆ ತಂದ್ಕೊಡುತ್ತೆ. ಒಂದ್ಸರಿಗದು 2 ಆಸೆ ಈಡೇರಿಸುತ್ತೆ. ಮತ್ತೆ ಕೆಲವು ದಿನಕ್ಕೆ ಅದು ಮಲ್ಗೋಗುತ್ತೆ. ಮತ್ತೆ ಇದನ್ನ ನಡೆಸೋಕೆ ಅದೇ ಮಂತ್ರ ನೀವು ಹೇಳಬೇಕು. ಬೋನಿ ಗುಬ್ಬಚ್ಚಿ ಆ ಮಾಯೆ ಸೇಬನ್ನು ತಗೊಂಡು ಅಲ್ಲಿಂದ ಹೋಗುತ್ತೆ. ಆಮೇಲೆ ಅದಕ್ ಬೇಕಾಗಿರೋದನ್ನ ಅದ್ರ ಹತ್ರ ಕೇಳತ್ತೆ. ಆ ಮಾಯೆ ಸೇಬ್ ಹತ್ರ ಈ ಮಂತ್ರ ಹೇಳಿದ ತಕ್ಷಣ ಆ ಮಾಯೆ ಸೇಬು ಈ ಗುಬ್ಬಚ್ಚಿ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಡತ್ತೆ. ಹೇಳಿ ಬೋನಿ ಅಕ್ಕ, ನಿಮ್ಗೇನು ಬೇಕು? ನಾನು ನಿಮ್ಮೆಲ್ಲ ಇಚ್ಛೆ ಈಡೇರಿಸಿ ಮಲ್ಗಕ್ ಹೋಗ್ತೀನಿ. ಮತ್ತೆ ಮಾಯೆ ಸೇಬಣ್ಣ, ನನ್ಗೆ ಸ್ವಲ್ಪ ಆಹಾರ ಬೇಕು. ಅದನ್ನ ನನ್ನ ಮಕ್ಕಳಿಗೆ ಕೊಡಬೇಕು. ಅವರ ಹೊಟ್ಟೆ ಇನ್ನ ತುಂಬಿಲ್ಲ. ನಿಮ್ಮ ಆಜ್ಞೆಯಂತೆ ಆಗ್ಲಿ, ನಾನೀಗ್ಲೇ ನಿಮ್ಗೆ ಆಹಾರ ಕೊಡ್ತೀನಿ. ಆ ಮಾಯೆ ಸೇಬು ತುಂಬಾ ಜಾಸ್ತಿ ಆಹಾರನ ಬೋನಿ ಗುಬ್ಬಚ್ಚಿಗೆ ಎದುರುಗಡೆ ಪ್ರಕಟಿಸುತ್ತೆ. ಅರೆ ವಾ, ನೀವು ತುಂಬಾ ಒಳ್ಳೆಯವರು. ನಿಮ್ಮ ಮಾಯೇನು ಕೆಲ್ಸ ಮಾಡ್ತಿದೆ. ಧನ್ಯವಾದಗಳು ಮಾಯೆ ಸೇಬು. ನಾನು ಜಾದೂಯಿ ಸೇಬು. ನನ್ನ ಜಾದು ಕೆಲಸ ಮಾಡುತ್ತೆ. ನೀವು ನಿಮ್ಮ 2ನೇ ಆಸೆ ಹೇಳಿ. ನಿಮ್ಮ 2ನೇ ಇಚ್ಛೆ ಹೇಳಿ. ಮಳೆಗಾಲ ಶುರುವಾಗ್ಬಿಡತ್ತೆ. ಇದುವರೆಗೂ ನಾನು ಮನೆ ಕಟ್ಕೊಂಡಿಲ್ಲ, ಯಾಕಂದ್ರೆ ಅದಕ್ಕೆ ಕಟ್ಟಿಗೆ ನನ್ಗೆಲ್ಲೂ ಸಿಗ್ಲಿಲ್ಲ. ಈ ಮಳೆಯಿಂದ ತಪ್ಪಿಸ್ಕೊಳಕ್ಕೆ ನೀವ್ ನನ್ಗೊಂದ್ ಮನೆ ಕೊಡ್ತೀರಾ? ಮಾಯಿ ಸೇಬು ಬೋನಿ ಗುಬ್ಬಚ್ಚಿಗೆ ಎದುರುಗಡೆ ಒಂದು ಮನೇನ ಪ್ರಕಟಿಸುತ್ತೆ. ನೀವು ನನ್ನ ಒಳ್ಳೆ ಸ್ನೇಹಿತರು ಸೇಬಣ್ಣ. ಇವಾಗ ನೀವು ನಿದ್ದೆ ಮಾಡಕ್ ಹೋಗಿ. ನನ್ನ ಆಸೆಗಳು ನೆರವೇರಿದೆ. ಸರಿ ಬೋನಿ ಅಕ್ಕ, ನಾನು ಮಲಗ್ತೀನಿ. ಆಮೇಲೆ ಆ ಮಾಯೆ ಸೇಬು ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡುತ್ತೆ. ಇನ್ನೊಂದ್ಸತಿ ಬೋನಿ ಗುಬ್ಬಚ್ಚಿ ಮಾಯೆ ಸೇಬ್ ಹತ್ರ ಮಂತ್ರ ಹೇಳ್ತಿರೋವಾಗ ಆ 2 ತುಂಟ ಹದ್ದು ಮಾಯೆ ಸೇಬಿನ ಆ ಮಾಯವನ್ನ ನೋಡ್ಬಿಡತ್ತೆ. ಅರೆ ಅಣ್ಣ, ಅದು ಮಾಂತ್ರಿಕ ಸೇಬು. ನಾವದನ್ನ ಕದಿಬೇಕು. ನಾವು ಮತ್ತೆ ಎಲ್ಲ ಪಕ್ಷಿಗಳನ್ನ ಆಳ್ಬಹುದು. ಅವತ್ ರಾತ್ರಿ ಆ 2 ಹದ್ದೂನು ಆ ಮಾಯೆ ಸೇಬಿನ ಹತ್ರ ಬರುತ್ತೆ. ಆಮೇಲೆ ಅದರ ಕೊಕ್ಕಿನಿಂದ ಸೇಬನ ಎತ್ಕೊಳ್ಳೋವಾಗ ಆ ಸೇಬು ನಿದ್ದೆಯಿಂದ ಎದ್ಬಿಡತ್ತೆ.
ನೀವಿಬ್ಬರು ದುಷ್ಟರು ನನ್ನ ನಿದ್ರೆಯನ್ನು ಹಾಳು ಮಾಡಿದಿರ. ನಿಮಗೀಗ ಶಿಕ್ಷೆ ಸಿಗುತ್ತೆ. ಆ ಮಾಯಿ ಸೇಬು ಆ 2 ಹದ್ದನ್ನು ಅದರ ಕೋಪದ ದೃಷ್ಟಿಯಿಂದ ನೋಡಿ ಅದನ್ನ ಭಸ್ಮ ಮಾಡ್ಬಿಡುತ್ತೆ. ಈ ಕಥೆಯಿಂದ ನಮಗೆ ಸಿಗೋ ನೀತಿ ಏನಂದ್ರೆ, ನಾವು ಬೇರೆಯವರಿಗೆ ಸಹಾಯ ಮಾಡಿದ್ರೆ, ಇತರರಿಗೆ ಒಳ್ಳೆಯದನ್ನ ಮಾತ್ರ ಬಯಸಿದ್ರೆ ಅವಾಗ ನಮಗೆ ಒಳ್ಳೆ ಫಲ ಸಿಗತ್ತೆ. ಬೋನಿ ಗುಬ್ಬಚ್ಚಿ ಆ ಮರಕ್ಕೆ ಸಹಾಯ ಮಾಡಿ ಅದಕ್ಕೆ ಬೇಕಾಗಿದ್ದ ಕೆಲಸನ ಮಾಡ್ಕೋತು. ಆದ್ರೆ ಈ ಕೆಟ್ಟ ಹದ್ದುಗಳು ದುರಾಸೆಯಿಂದ ಅದರ ಪ್ರಾಣನೇ ಕಳ್ಕೋತು. ಇವಾಗ ಮಾಯಿ ಸೇಬು ಬೋನಿ ಗುಬ್ಬಚ್ಚಿ ಹತ್ರನೇ ಇತ್ತು. ಬೋನಿ ಗುಬ್ಬಚ್ಚಿಗೆ ಏನ್ ಬೇಕಿದ್ರು ಮಾಯಿ ಸೇಬ್ ಹತ್ರ ಕೇಳಿ ಅದನ್ನ ಇಸ್ಕೊತಿತ್ತು.